chapter was too good, very good. And I'm going to put this to everybody. I'm going to send to all the people. I've recorded that. I'm going to put that for you. Okay? So it's very good. Tumba chennagi. And I want you to read English also. English ಒಂದು ಸರಿ ಓದ್ಬೇಕು ನೀನು. ನೀನು ಓದ್ಬಿಟ್ಟು ನನಗೆ ಕಳಿಸಿ ನನಗೆ. I want to send to everybody. Yeah, sure. Very nice. ತುಂಬಾ ಚೆನ್ನಾಗಿತ್ತು. ಸ್ಪಷ್ಟ ಕನ್ನಡ. Very nice. ಯಾವ ಸ್ಕೂಲ್ ನಿಂದು? I have completed my graduation, sir. What? BCom. What? I Don't have tell me that. completed my. No way. Seriously, I have completed. Seriously. Great, my God is really great. God is really great. Thank you. Very nice, ma. Very nice. Very good. Very good. Thank you. Thank you, ma. Thank you, sir. Yes, ma'am. You can take over. Thank you, Janice and family. Thank you, ma'am. Thank you, ma'am. ಇವತ್ತಿನ ಮುಖ್ಯಾಂಶಗಳು ಬ್ರದರ್ ಎಲ್ಲ ಹೇಳಾಯ್ತು. ಸೊ ನೋ ಕಮೆಂಟ್ಸ್ ಫ್ರಮ್ ಮೈ ಸೈಡ್. ಲೆಟ್ ಮಿ ಗೋ ಇನ್ ಟು ಬೈಬಲ್. ಸೊ 4ನೇ ಅಧ್ಯಾಯ ನಾವು ಕೇಳಿಸ್ಕೊಂಡ್ವಿ. ಅಬ್ರಹಾಮನಿಗೆ ಹೇಳಿದಂತೆ ಸುನ್ನತಿ ಮಾಡುವಂತೆ ದೇವರು ಮೋಶೆಗೆ ಹೇಳಿದರು. ಆದ್ರೆ ಮೋಶೆ ವಿಧೇಯನಾಗುವುದಿಲ್ಲ, ಅದು ಮುಖ್ಯವಲ್ಲ ಅಂತ ಅವನು ಭಾವಿಸುತ್ತಾರೆ. ನಾವು ಸಹ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನಮಗ್ ಬಂದಾಗ ತುಂಬಾ ಸತಿ ನಾವು ನೆನ್ಸ್ಕೊತೀವಿ, ಇಟ್ಸ್ ನಾಟ್ ಇಂಪಾರ್ಟೆಂಟ್, ನೋಡ್ಕೊಳ್ಳೋಣ ನಾಳೆ ಅಂತ. ಸೊ ಆತರ ಇಲ್ಲಿ ಮೋಶೆ ಕೇರ್ಲೆಸ್ ಆಗಿದ್ರು. ಆದರೆ ಅವನ ಹೆಂಡತಿ ದೇವರಿಗೆ ವಿಧೇಯಳಾಗುತ್ತಾಳೆ. ಶಿ ವಾಸ್ ವೆರಿ ಒಬೀಡಿಯಂಟ್. ಸೊ ಅವಳು ತನ್ನ ಮಕ್ಕಳ ಮುಂಭಾಗದ ಚರ್ಮವನ್ನು ಕತ್ತರಿಸಿ ಮೋಶೆಯ ಪಾದಗಳಲ್ಲಿ ಇಡುತ್ತಾಳೆ. ಮತ್ತು ಈ ಕಾರಣದಿಂದಾಗಿ ದೇವರು ಮೋಶೆಯನ್ನು ಉಳಿಸಿದರು. ಅವನ ಹೆಂಡತಿಯ ಕಾರಣ ದೇವರು ಮೋಶೆಯನ್ನು ಉಳಿಸಿದರು. ಇಲ್ಲದಿದ್ದರೆ ದೇವರು ತುಂಬಾ ಕೋಪ ಮಾಡ್ಕೊಂಡಿದ್ರು. ಅವರು ಮೋಶೆಯನ್ನು ಕೊಲ್ಲಲು ಬಯಸಿದರು. ಆದರೆ ಅವನ ಹೆಂಡತಿ ಅವನ ಬೆಂಬಲಕ್ಕೆ ನಿಂತಳು ಮತ್ತು ದೇವರು ಮೋಶೆಯನ್ನು ಉಳಿಸಿದರು. ಅದೇ ನಮಗೆ ಸಿಗೋ ಲೆಸನ್ ಫ್ರಮ್ ಚಾಪ್ಟರ್ 4. ಚಾಪ್ಟರ್ 5 ಜನರು ಹೆಚ್ಚು ತೊಂದರೆಗೀಡಾಗುತ್ತಾರೆ ಅಂತ ನಾವು ಕೇಳಿಸ್ಕೊಂಡ್ವಿ. ಅವರು ಫರೋಹನ ಬಳಿಗೆ ಹೋಗುತ್ತಾರೆ. ಫರೋಹನು ಈ ಎಲ್ಲದಕ್ಕೂ ಮೋಶೆಯ ಕಾರಣ ಎಂದು ಹೇಳುತ್ತಾರೆ. ಹೋಗಿ ಅವನನ್ನು ಕೇಳಿ ಅಂತ. ಆದ್ರಿಂದ ಜನರು ಮೋಶೆಯ ಬಳಿಗೆ ಹೋಗಿ ದೂರು ನೀಡುತ್ತಾರೆ. ಮೋಶೆಯು ದೇವರ ಬಳಿಗೆ ಹೋಗಿ ಇದೆಲ್ಲ ಏಕೆ ಎಂದು ಕೇಳುತ್ತಾರೆ. ದೇವರು ಸೂಚನೆಗಳನ್ನು ನೀಡ್ತಾನೆ ಇರ್ತಾರೆ, ಹೀಗೆ ಮಾಡಿ ಅಂತ ಗೈಡ್ ಮಾಡ್ತಾನೆ ಇರ್ತಾರೆ. ಆದ್ರೆ ಜನರು ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. 6ನೇ ಅಧ್ಯಾಯದಲ್ಲಿ ದೇವರು ವಿಮೋಚನೆಯ ವಾಗ್ದಾನಿಸುತ್ತಾರೆ. ಗಾಡ್ ಪ್ರಾಮಿಸಸ್ ಡೆಲಿವರೆನ್ಸ್. ನಾನು ನಿಮ್ಮ ದೇವರಾದ ಕರ್ತನು ಮತ್ತು ನಾನು ಜನರನ್ನು ರಕ್ಷಿಸುವೆನು ಎಂದು ದೇವರು ಹೇಳುತ್ತಾರೆ 6ನೇ ಅಧ್ಯಾಯದಲ್ಲಿ. ಈ ವಾಕ್ಯವನ್ನು ಇಂದು ನಾವು ಒಂದೊಂದು ಕುಟುಂಬ, ಈ ಕಾಲಲ್ಲಿರೋ ಎಲ್ಲ ಕುಟುಂಬಗಳಿಗೂ, I don't know what you say for claim in Kannada, we claim this word to our own families. ದೇವರು ನಿಮ್ಮೊಬ್ಬೊಬ್ಬರಿಗೂ ನಾನೇ ರಕ್ಷಿಸುವವನಾಗಿ ಇರುತ್ತೇನೆ ಅಂತ ಹೇಳ್ತಾರೆ. ಸೊ ದಟ್ ಇಸ್ ದ ಮುಖ್ಯಾಂಶಗಳು ಫಾರ್ ಟುಡೇ. ಚಾಪ್ಟರ್ 6 ಅಲ್ವಾ ನೀವ್ ಎಂಡ್ ಮಾಡಿದ್ದು? ಹೌದು ಮ್ಯಾಮ್. ಓಕೆ, ಸೊ ಯು ಆರ್ ರೆಡಿ ಟು ಆನ್ಸರ್ ಫ್ಯೂ ಲಿಟಲ್ ಈಸಿ ಕ್ವೆಶ್ಚನ್ಸ್. ಫರೋಹನೊಂದಿಗೆ ಮಾತಾಡಬೇಕೆಂದು ದೇವರು ಆಜ್ಞೆಗೆ ಮೋಶೆಯ ಮೊದಲು ಆಕ್ಷೇಪಣೆ ಯಾವುದು? ವಾಟ್ ಡಿಡ್ ಯು ಒಬ್ಜೆಕ್ಟ್? ಮೊದಲನೇ ಒಬ್ಜೆಕ್ಷನ್. ವೈ ಡಿಡ್ ಯು ಒಬ್ಜೆಕ್ಟ್? ದೇವರು ಮೋಶೆಗೆ ಹೇಳ್ತಾರೆ ಹೋಗಿ ಮಾತಾಡಿ ಅಂತ. ಅವಾಗ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಅದೇ ಕೋಲನ್ನು ಅದಕ್ಕೆ ಮುಂಚೆ 1ನೇ ವಾಕ್ಯ 4ನೇ ಅಧ್ಯಾಯ ಫಸ್ಟ್ ವರ್ಡ್ಸ್. ಹಾಗೆ ಮೋಶೆ ಉತ್ತರ ನೀಡಿ, ಆಲಿಸಬೇಕು, ಆ ಜನರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಹೋಗಬಹುದು. ಸರ್ವೇಶ್ವರ ಸ್ವಾಮಿ ನಿನಗೆ ಕಾಣಿಸಿಕೊಂಡಿದ್ದೇ ಇಲ್ಲ ಎಂದು ಹೇಳಬಹುದು ಎಂದನು. ಕರೆಕ್ಟ್. ಜನರು ನನ್ನನ್ನು ನಂಬಲ್ಲ ಅಂತ ಮೋಶೆ ಹೇಳ್ತಾರೆ. 2ನೇ ಕ್ವೆಶ್ಚನ್, ವೆರಿ ಗುಡ್. ಮೋಶೆಯು ಮಾತಾಡುವಾಗ ಅವನೊಂದಿಗೆ ಯಾರು ಇರುವುದಾಗಿ ದೇವರು ಹೇಳಿದರು? ಮೋಶೆ ಹೇಳ್ತಾರಲ್ಲ ನಾನು ಸರಿಗ್ ಮಾತಾಡಕ್ ಬರಲ್ಲ ಅಂತ, ಅವಾಗ ದೇವರು ಒಂದು ಸಹಾಯವನ್ನು ಕಳಿಸ್ತಾರೆ. 4ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಯಾರನ್ನು ಕಳಿಸ್ತಾರೆ ದೇವರು ಮಾತನಾಡಲು? ಫರೋಹನು. ಓಯ್, ಮೋಶೆ ಮಾತಾಡಕ್ಕೆ ಹೆಲ್ಪ್ ಮಾಡಕ್ಕೆ ಫರೋಹನ್ ಅಬ್ಜೆಕ್ಷನ್ ಅಲ್ವಾ? ಅವನು ಎನಿಮಿ ಅಲ್ವಾ? ಆಪೋಸಿಟ್. ಮೋಶೆ ಮಾತಾಡಕ್ಕೆ ಆಗಲ್ಲ ಅಂತ ದೇವ್ರ ಹತ್ರ ಹೇಳ್ತಾರಲ್ಲ, ಅವಾಗ ದೇವರು ಒಂದು ಸಹಾಯವನ್ನು ಕೊಡ್ತಾರೆ. ಓಕೆ, ಯಾರು?
ಆರೋಹನನ್ನು Correct. ಆರೋನ್ ಫರೋ ಅಲ್ಲ, ಫರೋ ಎನಿಮಿ ಅಲ್ವಾ, ಫರೋನ್ ತೊಂದ್ರೆ ಕೊಡ್ತಾರೆ. ನಾವ್ ಹೇಳ್ತೀವಲ್ಲ, ಏನಾರ ನಮ್ಗೆ ಒಂದು ಮಿನಿಸ್ಟ್ರಿ ಕೊಟ್ರೆ ನಾವ್ ಹೇಳ್ತೀವಿ ನನ್ಗೆ ಮಾತಾಡಕ್ ಬರಲ್ಲ, ನನ್ಗೇನ್ ಬರುತ್ತೆ, ನಾನ್ ಹೆಂಗೆ ಮಾತಾಡೋಕಾಗುತ್ತೆ. ಅವಾಗ ದೇವರ ಆಕ್ಷಿ ಕೋಪ ಮಾಡ್ಕೋತಾರೆ. ಆಮೇಲೆ ಆರೋನ್ ಸಹೋದರರನ್ನ ಇಲ್ಲಿ ಹೋಗು, ಅವ್ರನ್ನ ಮೀಟ್ ಮಾಡು ಅಂತ ಆರೋನ್ ಚೆನ್ನಾಗಿ ಮಾತಾಡ್ತಾರೆ. ಸೊ ಆರೋನನ್ನ ಕಳ್ಸಿಕೊಡ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಐಗುಪ್ತಕ್ಕೆ ಈಜಿಪ್ಟ್ಗೆ ಹೋಗುವ ಮೋಶೆಯ ನಿರ್ಧಾರಕ್ಕೆ ಯೆತ್ರೋ ಹೇಗೆ ಪ್ರತಿಕ್ರಿಯಿಸುತ್ತಾರೆ? ಫಸ್ಟ್ ಆಫ್ ಆಲ್ ಯೆತ್ರೋ ಯಾರು, ಜೆತ್ರೋ ಯಾರು? ಜೆತ್ರೋ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಇವಾಗ ನೀವು ಓದಿದಲ್ಲಿ. ಯಾರು ಅವರು ಜೆತ್ರೋ? Where did Moses go and Yes, ಮೋಶೆ ಮೋಶೆ ಮೋಶೆಗೆ ಏನೋ ಒಂದು ರಿಲೇಷನ್ ಜೆತ್ರೋ. ಯಾರನ್ನ ಆನ್ಸರ್ ಮಾಡ್ಬೋದು? ಗೊತ್ತಿರೋರು ಆನ್ಸರ್ ಮಾಡಿ. ನೋಡ್ಬೋದು. ಇತ್ರೋನನ ಅವರ ಹೆಂಡತಿಯನ್ನ ತಂದೆ, ಫಾದರ್ ಇನ್ ಲಾ ಜೆತ್ರೋ, ಅವರ ಮಾವ, ಮೋಶೆಗೆ ಮಾವ. ಸೊ ಅವ್ರು ಮೋಶೆ ಹೋಗಿ ಹೇಳ್ತಾರೆ ನಾನು ಐಗುಪ್ತಕ್ಕೆ ಹೋಗ್ತೀನಿ ಅಂತ. ಆಗ ಜೆತ್ರೋನ ಪ್ರತಿಕ್ರಿಯೆ ಹೇಗಿತ್ತು? 4ನೇ ಅಧ್ಯಾಯ 18ನೇ ವಾಕ್ಯ. ಇತ್ರೋ ಯೆತ್ರೋ ಜೆತ್ರೋ ಇತ್ರೋ yeah, Ithro in Kannada, correct. Jethro in English. ಇತ್ರೋನನ ಅವರ ಪ್ರತಿಕ್ರಿಯೆ ಹೇಗಿತ್ತು? 4ನೇ ಅಧ್ಯಾಯ 18ನೇ ವಾಕ್ಯ. ಇದಾದ ಮೇಲೆ ಮೋಶೆ ತನ್ನ ಮಾವನಾದ ಇತ್ರೋನನ ಬಳಿಗೆ ಹಿಂದಿರುಗಿ ಬಂದು, ನಾನು ಈಜಿಪ್ಟ್ ದೇಶದಲ್ಲಿರುವ ಸ್ವಜನರ ಬಳಿಗೆ ಮರಳಿ ಹೋಗಿ ಅವರು ಜೀವದಿಂದ ಇದ್ದಾರೋ ಇಲ್ಲವೋ ನೋಡುವುದಕ್ಕೆ ಅಪ್ಪಣೆಯಾಗಬೇಕು ಎಂದು ವಿನಂತಿಸಿದನು. ಇತ್ರೋನನು ಸುಖವಾಗಿ ಹೋಗಿ ಬಾ ಎಂದನು. ದಟ್ ಇಸ್ ಆನ್ಸರ್. ಏನಂದ್ರು? ಸಮಾಧಾನದಿಂದ ಹೋಗಿ ಬಾ. He blesses him and sends him. That's the answer. ಅರ್ಥ ಆಯ್ತಲ್ಲಪ್ಪ? ಅರ್ಥ ಆಗಿಲ್ಲ ಅಂದ್ರೆ ಕೇಳಿ. ಯಾ. ಸೊ ನೆಕ್ಸ್ಟ್ ಕ್ವೆಶ್ಚನ್, ಅವ್ರು ಹೇಗೆ ಕಳ್ಸಿಕೊಟ್ರು ಅಂತ ಕ್ವೆಶ್ಚನ್ ಅಷ್ಟೇ. ಇಸ್ರೇಲನ ಕುರಿತು ಫರೋಹನಿಗೆ ಏನು ಹೇಳುವಂತೆ ದೇವರು ಮೋಶೆಗೆ ಹೇಳಿದರು? ಇಸ್ರೇಲ್ ಬಗ್ಗೆ ದೇವರು ಹೇಳ್ತಾರೆ ಮೋಶೆಗೆ, ಈ ತರ ಹೋಗಿ ಹೇಳು ಫರೋಹನ್ ಹತ್ರ ಅಂತ. 4ನೇ ಅಧ್ಯಾಯದಲ್ಲೇ 22ನೇ ವಾಕ್ಯ. ದೇವರು ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಇಸ್ರಾಯೇಲ್ ಯಾರು ಅಂತ. ಆಗ ನೀನು ಅವನಿಗೆ ತಿಳಿಸಬೇಕಾದುದು ಸರ್ವೇಶ್ವರನು ಹೇಳುವುದನ್ನು ಕೇಳು. ಇಸ್ರೇಲ್ ಜನತೆ ನನಗೆ ಮಗನಂತೆ, ಶ್ರೇಷ್ಠ ಪುತ್ರನಂತಿದೆ. ನನ್ನನ್ನು ಆರಾಧಿಸಲು ಶ್ರೇಷ್ಠ ಪುತ್ರ ಶ್ರೇಷ್ಠ ಪುತ್ರ, ಎಸ್, ಮೈ ಫಸ್ಟ್ ಬಾರ್ನ್ ಸನ್. ದೇವ್ರು ಹೇಳ್ತಾರೆ ಫರೋಗನ್ ಕೇಳಿ ಹೋಗಿ ಹೇಳು, ಇಸ್ರಾಯೇಲ್ ಇಸ್ ಮೈ ಫಸ್ಟ್ ಬಾರ್ನ್ ಸನ್, ಶ್ರೇಷ್ಠ ಪುತ್ರ ಅಂತ ಹೇಳು ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಓಕೆ, ಇಸ್ರಾಯೇಲರು ಕಷ್ಟ ಅನುಭವಗಳನ್ನು ಕಷ್ಟ ಹೆಚ್ಚುತ್ತಿರುವಾಗ ನೋಡಿದ ನಂತರ ಮೋಶೆ ದೇವರನ್ನು ಯಾವುದರ ಕುರಿತು ಪ್ರಶ್ನಿಸುತ್ತಾರೆ? ಮೋಶೆ ಹೋಗಿ ದೇವರನ್ನ ಯಾವುದ ಬಗ್ಗೆ ಕೇಳ್ತಾರೆ? 5ನೇ ಅಧ್ಯಾಯ ಪ್ರಶ್ನಿಸುತ್ತಾರಲ್ಲ ಮೋಶೆ ದೇವರಿಗೆ ಹೋಗಿ. 22-23 ಏನಂತ ಕೇಳ್ತಾರೆ ಮೋಶೆ ದೇವರ ಹತ್ರ? ಈ ಜನರಿಗೆ ಹೀಗೇಕೆ ಮಾಡಿದ್ದೀರಿ? ನನ್ನೇಕೆ ಇಲ್ಲಿಗೆ ಕಳಿಸಿದ್ದೀರಿ? ನಾನು ಫರೋನನ ಬಳಿಗೆ ಹೋಗಿ ನಿಮ್ಮ ಹೆಸರಿನಲ್ಲಿ ಮಾತಾಡಿದ್ದರಿಂದ ಅವನು ಈ ಜನರಿಗೆ ಕೇಡನೆ ಮಾಡುತ್ತಿದ್ದಾನೆ. ನೀವಾದರೂ ಅವರನ್ನು ಬಿಡುಗಡೆ ಮಾಡಲು ಏನನ್ನು ಮಾಡಿಲ್ಲ ಎಂದು ಮೊರೆಯಿಟ್ಟನು. ನಿಮ್ಮ ಉದ್ದೇಶ ಏನು ಅಂತ ಮೋಶೆ ಹೋಗಿ ದೇವರ ಹತ್ರ ಕೇಳ್ತಾರೆ. ಲಾಸ್ಟ್ ಕ್ವೆಶ್ಚನ್, ಮೋಶೆಯು ಕರ್ತನ ಬಳಿಗೆ ಬಂದು, ಕರ್ತನೇ, ಈ ಜನರಿಗೆ ಯಾಕೆ ಕೇಡನ್ನು ಮಾಡಿದೆ, ಯಾಕೆ ನನ್ನನ್ನು ಕಳುಹಿಸಿದೆ ಅಂತ ಕೇಳಿದಾಗ ದೇವರು ಏನ್ ಹೇಳ್ತಾರೆ? ನಾನು ಫರೋಹನಿಗೆ ಮಾಡಲು ಹೋಗುವುದನ್ನು ನೀನು ಇಷ್ಟರಲ್ಲೇ ನೋಡುವೆ. ಅವನು ನನ್ನ ಭುಜಬಲವನ್ನು ಕಂಡು ಅವರನ್ನು ಹೋಗಲು ಬಿಡುವನು. ನನ್ನ ಭುಜಬಲದಿಂದ ಪೀಡಿತನಾಗಿ ಅವರನ್ನು ತನ್ನ ನಾಡಿನಿಂದ ಹೊರಡಿಸುವನು ಎಂದರು. ಕರೆಕ್ಟ್, ಜಾಸ್ತಿನೇ ಓದಿದ್ಯಾ ನೀನು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಎಷ್ಟು ಟೈಮ್ ಇದೆ? ಒಂದೇ ಒಂದು ಕ್ವೆಶ್ಚನ್. ಮೋಸೆಸ್ ದೇವರ ವಾಕ್ಯವನ್ನ ಕೇಳಿಸ್ಕೊಂಡಿಲ್ಲ. ಸೊ ಅದರಿಂದ ಅವ್ರ ವೈಫ್ ಅವ್ರಿಗೋಸ್ಕರ ಒಬಿಡಿಯಂಟ್ ಆಗಿ ನಿಂತು ಮೋಶೆಯನ್ನ ಕಾಪಾಡ್ತಾರೆ. ಸೊ ಇವತ್ತಿನ ವಾಕ್ಯದಲ್ಲಿ ನಮ್ಗೆ ಸಿಗೋ ಪಾಠ ದೇವರಿಗೆ ವಿಧೇಯರಾಗಿ ಇರಬೇಕು ಅಂತ. ಸೊ ಹಾಗೆ ಹೇಳ್ತಾ ಮುಗಿಸ್ಕೋತೀವಿ. ಥ್ಯಾಂಕ್ ಯು. ಓವರ್ ಟು ಫಾದರ್. ಫಾದರ್ ಇದಾರ ಕಾಲಲ್ಲಿ? ಓವರ್ ಟು ಫಾದರ್. ದೇವರೇ, ಈ ದಿನ ನೀಡಿದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನೀವೇ ನಮ್ಮ ಒಡೆಯರು, ನೀವೇ ನಮ್ಮ ಪರಿಪಾಲಕರು, ನೀವೇ ನಮ್ಮೆಲ್ಲರನ್ನು ಮುನ್ನಡೆಸುವ ಏಕ ದೇವರಾಗಿದ್ದೀರಿ. ನಿಮ್ಮ ವಾಕ್ಯದ
ಮುಖಾಂತರ ನಮ್ಮನ್ನು ಪ್ರೇರಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂದು ಓದಿದ ಕುಟುಂಬದವರನ್ನು ಹಾಗೂ ಕೇಳಿದ ಕುಟುಂಬದವರನ್ನು, ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರವನ್ನು ಅರಸಿ ಆಶೀರ್ವದಿಸಿರಿ. ಹಾಗೂ ಈ ಆಯೋಗವನ್ನು ಮುನ್ನಡೆಸುತ್ತಿರುವ ಪ್ರತಿಯೊಂದು ಸದಸ್ಯರನ್ನು ಅರಸಿ ಆಶೀರ್ವದಿಸಿರಿ. ಮಾತೆ ಮರಿಯಮ್ಮನವರೇ, ಕುಟುಂಬದ ತಾಯಿಯೇ, ಕುಟುಂಬದ ರಾಣಿಯೇ, ಎಂದಿಗೂ ನಮ್ಮ ಜೊತೆಗಿದ್ದು ನಮಗಾಗಿ ಪ್ರಾರ್ಥಿಸಿರಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ನಮೋ ಮರಿಯ, ವರಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವ ಮಾತೆ, ಪ್ರಾರ್ಥಿಸಿರಿ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಲಿ. ಆಮೆನ್. ಥ್ಯಾಂಕ್ ಯು. Thank you, Father. Thanks to all the families. Special love and thanks to today's family. Continue proclaiming the word of God. Good night and take care and God bless. Thank you. Thank you, Father. Thank you very much. Night, sir. Thank you, sir.